ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ಕಾಲದಲ್ಲಿ ನಿಮ್ ಬದುಕನ್ ಕಿತ್ಕೊಂಡಿದ್ದೇ ಜಾಗ ಈಗ ನಿಮ್ ಹೊಸ ಬದುಕನ್ನು ಕೊಡೋದಕ್ಕೆ ಕಾಯ್ತಿರ್ಬೋದು. ದಯವಿಟ್ಟು ನೊಂದ್ಕೋಬೇಡಿ. ಈಗ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಇದು. ಮೊದಲು ಮಹೇಶ್ ಅವ್ರನ್ನ ಹುಡ್ಕೋಣ. ನಾನು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ದೀನಿ ತುಳಸಿಯವ್ರೆ. ಅವನಿಗೆ ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಂಥದ್ರಲ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನಾ? ಆಗಲೇ ಬಲಿ ತಗೊಳ್ತೀನಿ ಅಂತ ಚೀಟಿಲಿ ಬರೆದಿತ್ತು. ಹಾಗಾದರೆ ನಮ್ಮ ಮಹೇಶ ಮಹೇಶ್ ಅವರೇ, ಮಹೇಶ ನನಗಿಲ್ಲಿ ಬರಕ್ಕೆ ಇಷ್ಟ ಇರ್ಲಿಲ್ಲ. ಮಕ್ಕಳಿಗೆ ಬೇಜಾರಾಗುತ್ತೆ ಅಂತ ಬಂದೆ. ಆದ್ರೆ ಬಂದಿದ್ದ ದಿನಾನೇ ಹೀಗಾಯ್ತು. ಈಗ ಎಲ್ಲಿದ್ದಾರೋ ಹೇಗಿದ್ದಾರೋ? ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಚಿಕ್ಕ ಮಾವನ್ಗೇನು ಆಗಿರಲ್ಲ, ಎಲ್ಲ ಹೋಗಿದಾರಲ್ಲ, ಕರ್ಕೊಂಡು ಬರ್ತಾರೆ. ನನ್ಗೇನು ತೋಚ್ತಿಲ್ಲ ಪೂರ್ಣಿ. ಆಗ್ಲೇ ಆ ಚೀಟಿ ಏನೋ ಎಸೆದ್ರು, ಬಲಿ ಗಿಲಿ ಅಂತ. ಮಾಮ್, ಹೀಗೆಲ್ಲ ಮಾತಾಡಬೇಡ ಪ್ಲೀಸ್ ಮಾಮ್. ಡ್ಯಾಡ್ ಏನೂ ಆಗಿರಲ್ಲ. ನನಗೆ ಬುದ್ಧಿ ಬಂದಾಗ್ಲಿಂದಾನು ಡ್ಯಾಡ್ನ ಹೀಗೆ ನೋಡಿದ್ ನೆನಪು. ಡ್ಯಾಡ್ ಹುಷಾರಾಗಿ ನನ್ನ ಜೊತೆ ಮಾತಾಡ್ಕೊಂಡು ರೇಗಿಸ್ಕೊಂಡಿರೋದನ್ನ ನೋಡ್ಬೇಕು ಅಂತ ನನಗೂ ಆಸೆ. ಹೀಗೆಲ್ಲ ಹೇಳ್ಬೇಡ ಮಾಮ್ ಪ್ಲೀಸ್. ನಿಧಿ, ನಿನ್ನ ಅಪ್ಪನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಕಾಯ್ಕೊಂಡಿದ್ಯಲ್ಲ, ಅವ್ರು ಬಂದೇ ಬರ್ತಾರೆ. ನಿನ್ನ ಪ್ರೀತಿನೇ ಅಪ್ಪನ ಕಾಯುತ್ತೆ ಅಂತ ಅನ್ಕೋ. ಟೆನ್ಷನ್ ಮಾಡ್ಕೋಬೇಡ. ದೇವ್ರೆ, ಅವ್ರು ಯಾರ ಕೈಗಾದ್ರೂ ಸಿಕ್ಕಿ ಇರೋ ಗುಟ್ಟೆಲ್ಲ ರಟ್ಟು ಮಾಡಿಬಿಟ್ರೆ ಏನು ಮಾಡಲಿ ನಾನು? ಇವರು ಸೇಫ್ ಆಗಿದ್ದಾರೋ ಇಲ್ಲೋ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ, ಎಲ್ಲಿ ನನ್ನ ಬಣ್ಣ ಬಯಲಾಗುತ್ತೆ ಅನ್ನೋ ಟೆನ್ಷನ್ ಮತ್ತೊಂದು ಕಡೆ. ಯಾಕೆ ಬೇಕಿತ್ತು ಇವೆಲ್ಲ? ಅಮ್ಮ, ಏನ್ ಹೇಳ್ತಿದ್ದೀರಾ? ನಂಬಕ್ಕೆ ಆಗ್ತಿಲ್ಲ. ಸರಿ ಸರಿ, ಹುಷಾರಾಗಿ ಬನ್ನಿ. ಯಾರು ಫೋನ್ ಪೂರ್ಣಿ? ತುಳಸಿ ಅಮ್ಮ ಅತ್ತೆ, ಚಿಕ್ಕ ಮಾವ ಸೇಫ್ ಆಗಿದಾರಂತೆ. ಆದ್ರೆ ಅವ್ರ ಆಕ್ಸಿಡೆಂಟ್ ಆಗಿದ್ದ ಜಾಗದ ಹತ್ರ ಒಬ್ಬರೇ ನಿಂತಿದ್ರಂತೆ. ಮಹೇಶ, ಮಹೇಶ, ನೀನು ಇಲ್ಲಿ ಹೇಗೋ ಬಂದೆ? ನಿಂಗೆ ನಡೆಯಕ್ಕಾಗ? ನಿನ್ನ ಕಾಲು, ನೀನು ಒಬ್ಬನೇ ಬಂದ್ಯಾ? ಮಹೇಶ, ನೀನು ಸರಿ ಹೋಗ್ಬಿಟ್ಯಾ? ಈ ಜಾಗಕ್ಕೆ ಬಂದ್ಮೇಲೆ ಅವ್ರಿಗೇನೋ ಹಳೇದೆಲ್ಲ ನೆನಪಾಗಿ ಅವ್ರ ಮನಸ್ಸಿನ ಶಕ್ತಿನೇ ಅವ್ರನ್ನ ಇಲ್ಲಿವರೆಗೂ ಕರ್ಸ್ಕೊಂಡು ಬಂದಿದೆ ಅನ್ಸುತ್ತೆ. ಮಾಧವ್ ಅವ್ರೆ, ಇಂಥ ಪವಾಡಗಳು ಎಷ್ಟೋ ಕಡೆ ನಡೆಯುತ್ತೆ ಅಲ್ವಾ? ಅಂದ್ರೆ ಇವನ್ ಸರಿ ಹೋಗ್ಬಿಟ್ನಾ? ನೀವಾಗ್ಲೇ ಹೇಳಿದ್ರಲ್ಲ, ಈ ಜಾಗ ನನ್ಗೇನೋ ಕೊಡೋಕ್ ಕಾಯ್ತಿದೆ ಅಂತ. ಅದು ಇದೇನಾ? ನನ್ನ ತಮ್ಮ, ನನ್ನ ಜೀವ ನನಗೆ ವಾಪಸ್ ಸಿಕ್ಬಿಟ್ನಾ? ಅಣ್ಣ, ಯಾಕೋ ನೀನು ಒಬ್ಬನೇ ಬಂದೆ? ನಮ್ಗೆಲ್ಲ ಆತಂಕ ಆಗಲ್ವಾ? ನೀನು ಅಂದ್ರೆ ನಮ್ಗೆಲ್ಲ ಜೀವ ಕಣೋ. ಬಾ ಬಾ, ಕೂತ್ಕೋ, ಇಲ್ಲೇ ಕೂತ್ಕೋ. ಬಾ ಬಾ. ಅಣ್ಣ, ಅದಕ್ಕೆ ನಿಧಿ, ಅಭಿ, ಅವಿ, ಶಾರ್ವರಿ ಅಂದ್ರೆ ನಿಂಗೆಲ್ಲ ನೆನಪಾಗ್ತಿದ್ಯಾ? ಅವರೆಲ್ಲ ನಿನ್ಗೋಸ್ಕರ ಕಾಯ್ತಿದ್ದಾರೆ ಕಣೋ. ಬಾ ನೇ ಹೋಗೋಣ. ಅಣ್ಣ, ನನಗೆ ಭಯ ಅಣ್ಣ, ನನ್ನ ಸಾಯಿಸ್ಬಿಡ್ತಾರೆ.
ನಾನಿರೋವಾಗ ನಿನ್ಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಹೌದು ಮಹೇಶ್ ಅವರೇ, ನಾವು ನಿಮ್ಮ ಜೀವ ಕೊಟ್ಟಾದರೂ ನಿಮ್ಮನ್ನು ಕಾಪಾಡ್ತೀವಿ. ಬನ್ನಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ಬಾ ಮಹೇಶ. ಚಿಕ್ಕಪ್ಪ ಚಿಕ್ಕಪ್ಪ. ಮಹೇಶ, ಅಭಿ ಅವ್ರು ನಿನ್ನ ನೋಡ್ಕೊಂಡು ಹೋಗಿದ್ರು. ಅಲ್ಲ, ಇವ್ರು ಇಲ್ಲಿಗೆ ಹೇಗೆ ಬಂದ್ರು? ಅವರೇ ನಡ್ಕೊಂಡು ಬಂದಿದ್ದಾರೆ. ಸೀರಿಯಸ್ಲಿ? ಮೈ ಗಾಡ್, ಅಂದ್ರೆ ಚಿಕ್ಕಪ್ಪ ಹುಷಾರಾಗ್ಬಿಟ್ರಾ? ಕಾಂಟ್ ಬಿಲೀವ್ ದಿಸ್. ಮೊದಲು ಮನೆ ಕರ್ಕೊಳ್ಳೋಣ, ಅದೆಲ್ಲ ಆಮೇಲೆ ವಿಚಾರಿಸೋಣ ಅಲ್ವಾ? ಅಲ್ಲ, ಚಿಕ್ಕಪ್ಪ ಒಬ್ಬರೇ ಅಷ್ಟು ದೂರ ಹೇಗೆ ನಡ್ಕೊಂಡು ಹೋದ್ರು? ಏನಿಲ್ಲ ಅಂದ್ರು ಇಲ್ಲಿಂದ ಆ ಜಾಗ 4 ರಿಂದ 5 ಕಿಲೋಮೀಟರ್ ಇದೆ ಅಲ್ವಾ ಅಭಿ? ಧಾರಾಳವಾಗಿದೆ ಬ್ರೋ. ಅಷ್ಟಕ್ಕೂ ಈ ಕತ್ಲಲ್ಲಿ ಇವ್ರೊಬ್ಬರೇ ಹೇಗೆ ಹೋಗಕ್ಕೆ ಸಾಧ್ಯ? ನಾವು ಇವ್ರನ್ನ ಹುಡ್ಕೊಂಡು ಮೇನ್ ರೋಡಲ್ಲೇ ಹೋದ್ವಲ್ಲ, ನಮ್ಗೆ ಯಾಕೆ ಮೊದಲೇ ಸಿಗ್ಲಿಲ್ಲ? ಚಿಕ್ಕಿಮಕ್ಕಿ ದಾರಿ. ಚಿಕ್ಕಿಮಕ್ಕಿ ದಾರಿನ? ಮಹೇಶ, ನೀನು ಅಲ್ಲಿಂದ ಹೋದ್ಯಾ? ಯಾವ ದಾರಿ ಮಾವ? ಆ ಘಾಟಿ ಇಳಿಯೋದಕ್ಕೆ ನಮ್ಮ ಎಸ್ಟೇಟ್ ಪಕ್ಕದಲ್ಲೇ ಒಂದು ಇಳಿಜಾರಿನ ದಾರಿ ಇದೆ. ಆಗೆಲ್ಲ ಬೇಗ ಹೋಗೋದಕ್ಕೆ ನಾವು ಆ ದಾರಿನೇ ಬಳಸ್ತಿದ್ವಿ. ಅದಕ್ಕೆ ಚಿಕ್ಕಿಮಕ್ಕಿ ದಾರಿ ಅಂತ ಇವನೇ ಹೆಸರಿಟ್ಟಿದ್ದ. ಅಂದ್ರೆ ಆ ದಾರಿಲಿ ಹೋದ್ರೆ ಮೇನ್ ರೋಡ್ ಸಿಗಲ್ವಾ? ಸಿಗಲ್ಲ. ಅದಕ್ಕೆ ಅವನು ನಮ್ ಯಾರ ಕಣ್ಣಿಗೂ ಬೀಳದೆ ಅಷ್ಟು ಬೇಗ ಅಲ್ಲಿಗೆ ಹೋಗಿದ್ದ. ಹಾಗಾದ್ರೆ ಅಷ್ಟು ವರ್ಷದ ಹಿಂದೆ ಹೋಗಿದ್ದ ದಾರಿ ಈಗಲೂ ನೆನಪಿದೆ ಅಂತ ಆಯ್ತು. ಹೌದು, ನಾನು ಅದನ್ನೇ ಹೇಳ್ಬೇಕು ಅಂತ ಬಂದೆ. ಅಂದ್ರೆ ಡ್ಯಾಡಿಗೆಲ್ಲ ನೆನಪಾಗ್ತಿದ್ಯಾ? ಹಾಗಾದ್ರೆ ಒಳ್ಳೇದೇ ನಿಧಿ. ಚಿಕ್ಕಮ್ಮ, ನಾನೊಬ್ರು ಚಿಕ್ಕಪ್ಪನ ಹುಡ್ಕೊಂಡು ಹೋದಾಗ ಅಮ್ಮನ ಫೋಟೋ ಕಲ್ ಹೊಡೆದಿದ್ನಲ್ಲ, ಅವನ್ ಸಿಕ್ಕಿದ್ದ. ಅವನದೇನೋ ವಿಚಿತ್ರವಾಗಿ ಮಾತಾಡ್ತಿದ್ದ. ಈ ಜಾಗ ತುಂಬಾ ಅಪಾಯ, ಸರಿ ಇಲ್ಲ ಅಂತೆಲ್ಲ. ಯಾರು ಗಾಬರಿ ಆಗ್ಬೇಡಿ, ಅವನು ನಮಗೂ ಸಿಕ್ಕಿದ್ದ. ಅವನ ಹೆಸರು ಚಂದ್ರಕಾಂತ ಅಂತ. ಅವನಿಗೆ ಸ್ವಲ್ಪ ಹುಚ್ಚಿಡಿದಿದೆ ಅಂತ ತಮ್ಮಣ್ಣ ಹೇಳ್ತಾ ಇದ್ದ. ಏನೇನೋ ಮಾತಾಡ್ತಿರ್ತಾನಂತೆ. ಒಂದು ಕೆಲಸ ಮಾಡೋಣ, ನಮ್ಮ ಮನೆ ದೇವರ ದೇವಸ್ಥಾನ ಇಲ್ಲೇ ಇದೆ. ನಾಳೆ ಬೆಳಿಗ್ಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬರೋಣ. ಎಲ್ರ ಮನಸ್ಸಿಗೂ ಒಂದು ನೆಮ್ಮದಿ ಸಿಗುತ್ತೆ. ಮೊದಲ ಕೆಲಸ ಮಾಡೋಣ. ಇನ್ನೇನ್ ಬೆಳಿಗ್ಗೆ ದೊಡ್ಡಪ್ಪ, ಆಗ್ಲೇ 5 ಗಂಟೆ ಆಗ್ತಿದೆ. ಗುಡ್ ಮಾರ್ನಿಂಗ್. ಹಾಗಿದ್ರೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.